ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬದಲಾವಣೆಗೆ ಒತ್ತಾಯಿಸಿ ಸ್ವಪಕ್ಷೀಯರ ವಿರುದ್ಧವೇ ವಾಗ್ದಾಳಿ ನಡೆಸುತ್ತಾ ಬಂದಿರುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇತ್ತೀಚೆಗೆ ಶಿಸ್ತು ಸಮಿತಿ ನೋಟಿಸ್ ನೀಡಿತ್ತು. ಅದಾದ ಬಳಿಕ ಕೊಂಚ ತಣ್ಣಗಾಗಿದ್ದ ಯತ್ನಾಳ್ ಇದೀಗ ಮತ್ತೊಮ್ಮೆ ವಿಜೇಂದ್ರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧದಲ್ಲಿಂದು ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಯತ್ನಾಳ್, ನಮ್ಮ ವಿರೋಧ ಕುಟುಂಬ ರಾಜಕಾರಣದ ವಿರುದ್ಧ. ವಿಪಕ್ಷ ನಾಯಕರ ಜೊತೆ ನಾವು ಇದ್ದೇವೆ. ಇವತ್ತು ಎಲ್ಲಾದ್ರೂ ಭಿನ್ನಾಭಿಪ್ರಾಯ ಕಾಣಿಸ್ತಾ ಬಜೆಟ್ ಒಳಗೆ ಫಲ ಸಿಕ್ಕಿಲ್ಲ ಅಂತ ಹೇಗೆ ಹೇಳ್ತೀರಿ? ಈಗ ಸ್ಟೇಟಸ್ ಕೋ ಸಿಕ್ಕಿದೆ, ಫಲ ಸಿಗುತ್ತೆ ಎಂದು ವಿಜೇಂದ್ರ ಸ್ಟೇಟಸ್ ಕೋ ತೆಗೆದುಕೊಂಡಿದ್ದಾರೆ ಎಂದು ಯತ್ನಾಳ್ ವ್ಯಂಗ್ಯವಾಡಿದ್ರು. ನಮ್ಮದು ಜನಪರ ವಿಚಾರದಲ್ಲಿ ಭಿನ್ನಮತ ಇಲ್ಲ. ನಮ್ಮದು ಕುಟುಂಬ ರಾಜಕೀಯ ಭ್ರಷ್ಟಾಚಾರ ವಿರುದ್ಧ ಭಿನ್ನಮತ ಇದೆ. ಕೆಪಿಎಸ್ಸಿ ಒಂದು ತಾಳಿಭಾಗ್ಯ ಕೇಂದ್ರ, ಅಲ್ಲಿ ನಿನಗೆ ಜಾಬ್ ಕೊಡಿಸ್ತೇನೆ, ಆ ಅಧಿಕಾರಿ ಮಕ್ಕಳ ಜೊತೆ ಮದುವೆ ಮಾಡಿಸ್ತೇನೆ ಎನ್ನುವ ಮಾತುಕತೆ ನಡೆದಿದೆ. ಒಳ್ಳೆಯ ಐಎಎಸ್ ಅಧಿಕಾರಿ ನೇಮಕ ಆಗೋದಿಲ್ಲ. ಸಿಎಂ ಮಾತನ್ನೇ ಲೋಕಸೇವಾ ಆಯೋಗದಲ್ಲಿ ಕೇಳ್ತಾ ಇಲ್ಲ. ವಿಪಕ್ಷ ನಾಯಕರು ನಮ್ಮ ಮುಖ ಎಲ್ಲೂ ತೋರಿಸ್ತಿಲ್ಲ. ಕೆಲಸಕ್ಕೆ ಬರದ ವಿಚಾರಗಳ ಬಗ್ಗೆ ಪ್ರಿಯಾಂಕ ಖರ್ಗೆ ಹಸ್ತಕ್ಷೇಪ ಮಾಡ್ತಾರೆ, ಆದ್ರೆ ಅವರನ್ನ ಮಾತ್ರ ತೋರಿಸ್ತಾರೆ. ಶಾಸಕರಿಗಾಗಿ ರೆಕ್ಲಿನರ್ ಕುರ್ಚಿ ವ್ಯವಸ್ಥೆ ವಿಚಾರಕ್ಕೂ ಪ್ರತಿಕ್ರಿಯಿಸಿದ ಯತ್ನಾಳ್, ನಾವೇನು ಡಿಮ್ಯಾಂಡ್ ಮಾಡಿಲ್ಲ, ಅಂತ ಚೇರ್ಗಳನ್ನ ಕೊಡಿ ಅಂತ ನಾವೇನು ಕೇಳಿಲ್ಲ. ವಯಸ್ಸಾದ ಶಾಸಕರಿಗೆ ಅಂತ ಹಾಕಿಸಿದ್ದಾರಂತೆ. ನಾವು ಆ ಕುರ್ಚಿ ಮೇಲೆ ಕೂರಲ್ಲ, ನಾನು ಸದಾ ಕುರ್ಚಿಯಲ್ಲೇ ಕೂರ್ತೇನೆ. ಸಂಬಳ ಹೆಚ್ಚಿಗೆ ಮಾಡೋದು ನನಗೆ ಅಗತ್ಯವಿಲ್ಲ. ಸದನದಲ್ಲಿ ಚರ್ಚೆಗೆ ಬಂದಿಲ್ಲ, ಚರ್ಚೆ ಮಾಡ್ತೀವಿ ಎಂದರು.